ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರು ಶಶಿಕಾಂತ್ ಗುರೂಜಿ. ರಾಜ್ಯದಲ್ಲಿ ಖಾಲಿ ಇರುವ 2.86 ಲಕ್ಷ ಹುದ್ದೆಗಳನ್ನು ಅಧಿಸೂಚನೆ ಹೊರಡಿಸಿ ಭರ್ತಿ ಮಾಡಿಕೊಳ್ಳಬೇಕು. ಕೆಪಿಎಸ್ಸಿ, ಪಿಎಸ್ಐ, ಪಿಡಿಒ ಇನ್ನೂ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮಗಳನ್ನು ತಡೆಗಟ್ಟಬೇಕು. ಅಂತವರ ವಿರುದ್ಧ ಕ್ರಮ ಜರುಗಿಸಬೇಕು. ಓದಿ ನೌಕರಿಗಾಗಿ ಕಾಯುತ್ತಾ ಕುಳಿತಿರುವ ವಿದ್ಯಾರ್ಥಿಗಳ ವಯಸ್ಸಾಗ್ತಾ ಇದೆ. ಅವರಿಗೆ ನೌಕರಿ ಇಲ್ಲದ ಕಾರಣ ಹೆಣ್ಣು ಕೊಡ್ತಾ ಇಲ್ಲ. ಸರ್ಕಾರವು ಮಂಡತನ ಮಾಡಿದ್ರೆ ರಾಜ್ಯದ 31 ಜಿಲ್ಲೆಯ ರೈತ ಸಂಘಟನೆಯ ಪದಾಧಿಕಾರಿಗಳನ್ನ ಕರೆದುಕೊಂಡು ಧಾರವಾಡ ಅಥವಾ ಬೆಂಗಳೂರಲ್ಲಿ ಗುರ್ಲಾಪುರ ಮಾದರಿಯಂತೆ ಬೃಹತ್ ಉಗ್ರ ಪ್ರತಿಭಟನೆ ಮಾಡಲಾಗುತ್ತೆ. ಶಶಿಕಾಂತ್ ಗುರೂಜಿ ಅವರಿಂದ ಎಚ್ಚರಿಕೆ ಕೊಡಲಾಗಿದೆ. ಈಗಾಗಲೇ ಕರೆದಿರುವಂತಹ 56,432 ಹುದ್ದೆಗಳನ್ನು ಪಾರದರ್ಶಕವಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಆಗ್ರಹ ಕೇಳಿ ಬರ್ತಾ ಇದೆ. ಶಿವಾಜಿ ಮೇತ್ರಿ, ರಾಷ್ಟ್ರಕ್ರಾಂತಿ ನ್ಯೂಸ್, ರಾಯಬಾಗ. ನಾಡಿನ ಸಮಸ್ತ ಜನತೆಗೆ ಶರಣೆಂದು ಬಂಧುಗಳೇ, ಇವತ್ತು ವಿಡಿಯೋ ಮಾಡಲು ಕಾರಣ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ 56,000 ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತೇಳಿ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಇನ್ನೂ ಕೂಡ ಪೂರ್ಣ ಆಗಿಲ್ಲ. ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ, ಕರ್ನಾಟಕದಲ್ಲಿ ಸದ್ಯ ಖಾಲಿ ಇರ್ತಕ್ಕಂಥ ಸರಿಸುಮಾರು 2,86,000 ಹುದ್ದೆಗಳನ್ನ ಶೀಘ್ರವಾಗಿ ಕರಿಬೇಕು. ಕಾರಣ ಅಂತಂದ್ರೆ ನಿಮ್ಮ ಹಾಗೆ ರಾಜಕಾರಣ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳ ಹತ್ರ ಹಣ ಇಲ್ಲ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ವಯಸ್ಸು ಹೋಯ್ತು, ವಯೋಮಿತಿ ಮೀರಿತು ಅಂತಂದ್ರೆ ಯಾವ ರಾಜಕಾರಣಿ ಬಂದು ಕೈ ಹಿಡಿಯೋದಿಲ್ಲ. ಸಾಮಾನ್ಯ ಉದಾಹರಣೆ ಹೇಳ್ತೀನಿ, ಇಡೀ ರಾಜ್ಯದೊಳಗೆ ರೈತರ ಮಕ್ಕಳಿಗೆ ಹೆಣ್ಣನ್ನ ಕೊಡ್ತಾ ಇಲ್ಲ. ನೀವೇನಾದ್ರೂ 2,86,000 ಹುದ್ದೆಗಳನ್ನ ಶೀಘ್ರವಾಗಿ ಕರೆದೇ ಇದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚೋಣಪ್ಪ ಪೂಜಾರಿ ಅವರು ರಾಜ್ಯದ ಎಲ್ಲ ರೈತ ಮುಖಂಡರು, ಎಲ್ಲಾ ಜಿಲ್ಲಾಧ್ಯಕ್ಷರು, ತಾಲೂಕು ಮುಖಂಡರು 31 ಜಿಲ್ಲೆಗಳಿಗೆ ಕರೆ ಕೊಟ್ಟು ಗುರ್ಲಾಪುರ ಮಾದರಿಯೊಳಗ ಧಾರವಾಡ ಅಥವಾ ಬೆಂಗಳೂರು ಭಾಗದೊಳಗೆ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಿ ಸರ್ಕಾರವನ್ನು ಎಚ್ಚರಿಕೆ ಕೊಡಿಸಬೇಕಾಗ್ತದ. 2,86,000 ಹುದ್ದೆಗಳನ್ನ ಕರೆಯೋದ್ರೊಂದಿಗೆ ತಾವು ಏನು ನಿರ್ಧಾರವನ್ನು ತಗೊಳ್ಬೇಕು ಅಂತಂದ್ರೆ ಭ್ರಷ್ಟಾಚಾರದ ಕೂಪವಾಗಿರ್ತಕ್ಕಂಥ ಕೆಪಿಎಸ್ಸಿಯನ್ನ ಈ ಕ್ಷಣ ರದ್ದು ಮಾಡಬೇಕು. 5 ಜನ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಿಂದೆ ಆಗಿರ್ತಕ್ಕಂಥ ಕೆಪಿಎಸ್ಸಿ ಒಳಗೆ ಆಗಿರ್ತಕ್ಕಂಥ ಎಲ್ಲಾ ಭ್ರಷ್ಟಾಚಾರವನ್ನ ಬಯಲಿಗೆಳೆದು ಅದರಿಂದ ಬಂದಿರತಕ್ಕಂಥ ಹಣವನ್ನ ಮುಖ್ಯಮಂತ್ರಿಗಳ ಖಜಾನೆಗೆ ತಗೊಂಡು ರೈತರಿಗೆ ವಿತರಣೆ ಮಾಡತಕ್ಕಂಥ ಕೆಲಸ ಆಗಬೇಕು. ಕೆಪಿಎಸ್ಸಿ ಅಂತಂದ್ರ ಜನ ಸಾಮಾನ್ಯವಾಗಿ ಮಾತನಾಡ್ತಾರೆ, ಒಂದೊಂದು ಪೋಸ್ಟಿಗೆ ಇಷ್ಟಿಷ್ಟು ಹಣ ಅಂತ ಹೇಳಿ. ನಿಮ್ಮ ಸರ್ಕಾರದ MLA ಗಳು ವಿಧಾನಸೌಧದೊಳಗೆ ಮಾತನಾಡ್ತಾರ,